ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಡಿಜಿಟಲ್ ಪಾವತಿ ಮಾಡುವಾಗ, ವಿಶೇಷವಾಗಿ ಜನದಟ್ಟಣೆ ಅಥವಾ ಚಲಿಸುವಾಗ ಮೊತ್ತವನ್ನ 2 ಬಾರಿ ಪರಿಶೀಲಿಸುವುದು ಅತ್ಯಗತ್ಯ. ಯಾಕಂದ್ರೆ ಇಲ್ಲೊಬ್ಬ ಪ್ರಯಾಣಿಕರು BMTC ಬಸ್ನಲ್ಲಿ ₹6 ಟಿಕೆಟ್ಗೆ ಫೋನ್ ಪೇ ಮೂಲಕ ತಪ್ಪಾಗಿ 60,000 ಪಾವತಿಸಿದ್ದಾರೆ. ಕೆಲಸದ ಒತ್ತಡನೋ ಅಥವಾ ಅಜಾಗರೂಕತೆಯಿಂದನೋ ಇಂತಹ ತಪ್ಪುಗಳು ಆಗಬಹುದು. ಫೋನ್ ಪೇ, ಗೂಗಲ್ ಪೇ ಯಾವುದೇ ಡಿಜಿಟಲ್ ಪಾವತಿ ಮಾಡುವಾಗ ಸ್ವಲ್ಪ ಗಮನ ನೀಡಬೇಕು ಎನ್ನುವುದು ಇದೇ ಕಾರಣಕ್ಕೆ. ಕೆಲವೊಂದು ಬಾರಿ ಫೋನ್ ಪೇ ಮಾಡುವಾಗ ತಪ್ಪಿ 0 ಹೆಚ್ಚು ಹಾಕಿ ಫಜೀತಿಗೆ ಸಿಲುಕಿಕೊಂಡಿರುವ ಘಟನೆಗಳು ಆಗಾಗ್ಗೆ ನಡೀತಾನೆ ಇರುತ್ತೆ. ಹೀಗೆ ಬಸ್ನಲ್ಲಿ ಟಿಕೆಟ್ಗೆ ₹6 ಬದಲು 60,000 ಫೋನ್ ಪೇ ಮಾಡಿರೋ ಈ ಸುದ್ದಿ ಭಾರಿ ವೈರಲ್ ಆಗಿದೆ. ಈ ವ್ಯಕ್ತಿ ಜನವರಿ 14ರಂದು ಬನಶಂಕರಿಯಲ್ಲಿ ರಾತ್ರಿ ವೇಳೆ ಬನಶಂಕರಿಯಿಂದ ಕದಿರೇನಹಳ್ಳಿಗೆ ಪ್ರಯಾಣ ಮಾಡ್ತಿದ್ದ. ಈ ವೇಳೆ ಟಿಕೆಟ್ಗೆ ₹6 ಬದಲು 60,000 ಫೋನ್ ಪೇ ಮಾಡಿದ್ದಾರೆ. ಇನ್ನು ಇಲ್ಲಿ ಕಂಡಕ್ಟರ್ ಮತ್ತು ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಹಣ ಮರುಪಾವತಿಗೆ ಪ್ರಯತ್ನ ನಡೆದಿದೆ. ಇದರಿಂದ UPI ಪಾವತಿಗಳಲ್ಲಿ ತಪ್ಪುಗಳನ್ನ ತಪ್ಪಿಸಲು ಎಚ್ಚರಿಕೆ ವಹಿಸಿ ಫೋನ್ ಪೇ ಮಾಡುವಾಗ ಸ್ವಲ್ಪ ಗಮನ ನೀಡಬೇಕು ಎನ್ನುವುದು ಇದೇ ಕಾರಣಕ್ಕೆ ನೋಡಿ. ಈ ಘಟನೆ ಜನವರಿ 14ರಂದು ಬನಶಂಕರಿಯಲ್ಲಿ ನಡೆದಿದೆ. ರಾತ್ರಿ ವೇಳೆ ಈ ವ್ಯಕ್ತಿ ಬನಶಂಕರಿಯಿಂದ ಕದಿರೇನಹಳ್ಳಿಗೆ ಪ್ರಯಾಣ ಮಾಡ್ತಿದ್ದ. ಈ ವೇಳೆ ₹6ಗೆ ಬದಲು 60,000 ಫೋನ್ ಪೇ ಮಾಡಿದ್ದಾರೆ. ಪ್ರಯಾಣಿಕ 60,000 ಫೋನ್ ಪೇ ಮಾಡಿರುವುದನ್ನ ನೋಡಿ ಕಂಡಕ್ಟರ್ ಶಾಕ್ ಆಗಿದ್ದಾರೆ. ಈ ಬಗ್ಗೆ ಕಂಡಕ್ಟರ್ಗೆ ಮಾಹಿತಿ ನೀಡಿದ್ದಾರೆ. ಆಗ ಬಸ್ ನಿರ್ವಾಹಕ ಖಾತೆ ಪರಿಶೀಲಿಸಿದಾಗ ₹62,316 ಹಾಕಿರುವುದು ಗೊತ್ತಾಗಿದೆ. ಈ ಹಣವನ್ನ ನೋಡಿ ಕಂಡಕ್ಟರ್ ಬೆಚ್ಚಿ ಬಿದ್ದಿದ್ದಾರೆ. ನಂತರ ಈ ಹಣವನ್ನ ತಕ್ಷಣದಲ್ಲಿ ನೀಡಲು ಸಾಧ್ಯವಿಲ್ಲ. ಮೊದಲು ನಿರ್ವಾಹಕ ಈ ಬಗ್ಗೆ ತನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ನಂತರ ಅವರ ನಂಬರ್ ಪಡೆದುಕೊಂಡಿದ್ದಾರೆ. ಡಿಪೋ ಮ್ಯಾನೇಜರ್ ಫೋನ್ ನಂಬರ್ ಕೂಡ ನೀಡಲಾಗಿದೆ. ಅವರು ಪರಿಶೀಲನೆ ನಡೆಸಿದ ನಂತರ ಹಣ ಪಡೆಯಬಹುದು. ಹಣ ಪಡೆಯಲು ಡಿಪೋಗೆ ಬರಬೇಕು ಎಂದು ಸಲಹೆ ನೀಡಿದ್ದಾರೆ. ಆದ್ರೆ ಇನ್ನೂ ಕೂಡ ಹಣ ಪಾವತಿ ಆಗಿಲ್ಲ. ಇವತ್ತು ಅಥವಾ ನಾಳೆಯೊಳಗೆ ಹಣ ಪಾವತಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಆದ್ರಿಂದ ಹಣ ಕಳುಹಿಸುವ ಮೊದಲು ಅಮೌಂಟ್ ಸರಿಯಾಗಿದೆಯೇ ಎಂದು 2 ಬಾರಿ ನೋಡಬೇಕು. ಬಸ್ ಚಲಿಸುತ್ತಿರುವಾಗ ಅಥವಾ ಜನದಟ್ಟಣೆಯ ಸಮಯದಲ್ಲಿ ಡಿಜಿಟಲ್ ಪಾವತಿ ಮಾಡುವಾಗ ಎಚ್ಚರ ವಹಿಸುವುದು ಅತ್ಯಗತ್ಯವಾಗಿರುತ್ತದೆ.